ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ. ನಾನು ಆರತಿ ಬೆಳವೆ. ಆವತ್ತು ಎಣ್ಣೆ ಕತೆ ಹೆಣೆದ ಗಿಲ್ಲಿ, ಇವತ್ತು ಬಿಗ್ ಬಾಸ್ ಹುಲಿ. ಇದು ಮಾತುಗಾರನ ಲೈಫ್ ಜರ್ನಿ. ಹೌದು, ಟ್ಯಾಲೆಂಟ್ ಅನ್ನೋದು ಯಾರೋ ಒಬ್ಬರ ಸ್ವತ್ತಲ್ಲ. ಅದು ನರನಾಡಿಯಲ್ಲಿದ್ರೆ ಕರುನಾಡಿನ ಗಡಿಯನ್ನ ದಾಟಿ ಬಿಡುತ್ತೆ. ಹಾಗೆ ಸ್ವಯಂ ಕೃಷಿಯಿಂದ ಟ್ಯಾಲೆಂಟನ್ನು ಬಿತ್ತರಿಸಿಕೊಂಡಿದ್ದು ಗಿಲ್ಲಿ ನಟ. ಫೇಸ್ಬುಕ್ ಲೈವ್ಗಳಿಂದ ಸೋಷಿಯಲ್ ಮೀಡಿಯಾಗೆ ಕಿಚ್ಚನ್ನ ಹಚ್ಚಿದ್ದ ಗಿಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕಚಗುಳಿ ಇಟ್ಟಿದ್ದ. ಬಿಗ್ ಬಾಸ್ ಸೇರಿದ ಮೇಲೆ ಅಂತೂ ಗಿಲ್ಲಿಯ ಹವಾ ಮತ್ತಷ್ಟು ಜೋರಾಗಿದೆ. ಗಿಲ್ಲಿ ಯಾವಾಗಲೂ ಚಿಕ್ಕ ಮಕ್ಕಳಾಗಿದ್ದಾಗ ಚಿನ್ನಿ ದಾಂಡು ಆಡುವಾಗ ಕೇಳುತ್ತಾ ಇದ್ದಂತಹ ಈ ಹೆಸರು ಈಗ ರಾಜ್ಯವೆಲ್ಲ ಕೂಗಿ ಹೇಳ್ತಿದೆ. ಗಿಲ್ಲಿ ಅಂದರೆ ಬರೀ ನಟ ಅಲ್ಲ, ಆತ ಮನೆಯ ಹುಡುಗ. ಎಂಥ ಸ್ಥಿತಿಯಲ್ಲಿದ್ದರೂ ನಕ್ಕು ನಗಿಸೋ ಮುಗ್ಧ ಹುಡುಗ. ತನ್ನ ಮಾತಿನ ಶೈಲಿಯಲ್ಲೇ ಪೋಲಿ ಪದಗಳಿಲ್ಲದೆ ಸ್ವಚ್ಛವಾದ ನಗು ತರಿಸೋ ಗಿಲ್ಲಿ ಇಡೀ ರಾಜ್ಯಕ್ಕೆ ಕೊಟ್ಟ ಕಚಗುಳಿ ಸಾಮಾನ್ಯದಲ್ಲ. ಗಿಲ್ಲಿ ಅಂದರೆ ಯಾರು ಅನ್ನೋದೇ ತಿಳಿಯದ ಜನ ಈಗ ಗಿಲ್ಲಿ ಗಿಲ್ಲಿ ಅನ್ನೋ ಮಟ್ಟಕ್ಕೆ ಬೆಳೆಯೋದು ಗಿಲ್ಲಿಗೆ ಅಷ್ಟು ಈಸಿಯಾಗಿ ಸಾಧ್ಯವಾಗಿಲ್ಲ. ಆತ ಪಟ್ಟ ಪಾಡು, ತಿರುಗಿದ ಊರು, ಸವೆಸಿದ ಕಾಲು ಕಡಿಮೆ ಏನಲ್ಲ. ಬಿಗ್ ಬಾಸ್ ಸೀಸನ್ 12 ಈ ಬಾರಿಯ ಬಿಗ್ ಬಾಸ್ಗೆ ಹೊಸ ಹುರುಪು ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಇಲ್ಲಿಯವರೆಗೂ ನಗರಗಳಲ್ಲಿ ಮಾತ್ರ ಸದ್ದನ್ನ ಮಾಡ್ತಿದ್ದ ಬಿಗ್ ಬಾಸ್ ಈಗ ಹಳ್ಳಿಗೂ ತಲುಪಿದೆಯಂತೆ. ಅದು ಸಾಧ್ಯವಾಗಿದ್ದು ಗಿಲ್ಲಿಯಿಂದ ಅನ್ನೋದು ವರದಿಯಾಗಿದೆ. ಗಿಲ್ಲಿಗೆ ಈ ಪರಿಯ ಫೇಮಸ್, ಈ ಪರಿಯ ಅಭಿಮಾನಿ ಬಳಗ ಹುಟ್ಟಿಕೊಂಡಿದ್ದು ಆತ ನಗಿಸುವ ಕಲೆಗೆ. ಅದು ಫೇಸ್ಬುಕ್, ಟಿಕ್ಟಾಕ್, ಇನ್ಸ್ಟಾಗ್ರಾಮ್ಗಳದ್ದೇ ಹವಾ ಶುರುವಾದ ಟೈಮ್. ಆ ಟೈಮ್ನಲ್ಲೇ ಗಿಲ್ಲಿ ಶುರು ಮಾಡಿದ್ದ ಫೇಸ್ಬುಕ್ ಲೈವ್ ವೆಬ್ ಸಿರೀಸ್ ಅನ್ನೋ ಕಾನ್ಸೆಪ್ಟ್ ತುಂಬ ಜನರಿಗೆ ಇಷ್ಟವಾಗಿತ್ತು. ಹಾಗೆ ಮನೆಯಲ್ಲಿ ಯಾವಾಗಲೂ ಫೋನ್ ಇಟ್ಕೊಂಡಿರೋದು, ಅದರಿಂದ ಗಂಡ ಹೆಂಡತಿಗೆ ಜಗಳ ಬರೋದು ಕಾಮನ್ ಆಗಿಬಿಟ್ಟಿತ್ತು. ಆಗ ಗಿಲ್ಲಿ ಶುರು ಮಾಡಿದ್ದೆ ಈ ಲೈವ್. ಗಿಲ್ಲಿ ಈ ಲೈವ್ ವೆಬ್ ಸಿರೀಸ್ಗೆ ಸೆಲೆಕ್ಟ್ ಮಾಡಿಕೊಳ್ಳುತ್ತಾ ಇದ್ದಂತಹ ಕಾನ್ಸೆಪ್ಟ್ಗಳು ವಾಸ್ತವತೆಗೆ ತುಂಬ ಹತ್ತಿರವಾಗಿ ಇರ್ತಾ ಇದ್ವು. ಬಹುಶಃ ಇದೇ ಕಾರಣಕ್ಕೆ ಏನೋ ಜನ ಮುಗಿಬಿದ್ದು ನೋಡ್ತಾ ಇದ್ರು. ಈಗೆಲ್ಲ ಆನ್ಲೈನ್ನದ್ದೇ ದರ್ಬಾರು. ಅದನ್ನೇ ಬಂಡವಾಳ ಮಾಡ್ಕೋಬೇಕು, ಅದನ್ನೇ ಬದುಕಿಗೆ ದಾರಿ ಮಾಡಿಕೊಳ್ಬೇಕು ಅನ್ನೋ ಕಾತುರ ಯುವ ಜನರದ್ದು. ಬಟ್ ಕೆಲವರು ಮಾತ್ರ ಆನ್ಲೈನ್ನಲ್ಲೇ ಲವ್ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ. ಪ್ರೇಮ ವ್ಯಾಮೋಹ ಎಲ್ಲವೂ ಆನ್ಲೈನ್ನಲ್ಲೇ ಇದೆ. ಅಂತಹ ಕಾನ್ಸೆಪ್ಟ್ ಕೂಡ ಗಿಲ್ಲಿ ಮಾಡಿದ್ದ. ಇದೇ ಇಂತಹ ಹಾಸ್ಯಮಯವಾದ ಪ್ರಸಂಗಗಳನ್ನು ಕ್ರಿಯೇಟ್ ಮಾಡಿ ಮೆಲ್ಲಗೆ ಕಿರುತೆರೆ ಕಡೆ ಹೆಜ್ಜೆ ಹಾಕಿದ್ದ ಗಿಲ್ಲಿ ಮೊದಲಿಗೆ ಕಾಮಿಡಿ ಕಿಲಾಡಿಗಳು ಸೀಸನ್ 4ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಗಿಲ್ಲಿಯ ಹವಾ ಸ್ಟಾರ್ಟ್ ಆಗುತ್ತೆ. ಆತನ ಕ್ರೇಜ್ ಹುಚ್ಚೆದ್ದು ಓಡಿತು. ಗಿಲ್ಲಿಗೆ ಕಾಮಿಡಿ ಕಿಲಾಡಿಗಳು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು. ಅಲ್ಲಿಂದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್, ಭರ್ಜರಿ ಬ್ಯಾಚುಲರ್ಸ್, ಹೀಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭರ್ಜರಿಯಾಗಿಯೇ ಕಾಣಿಸ್ಕೊಂಡಿದ್ರು. ಅಲ್ಲಿಂದ ಗಿಲ್ಲಿ ಮತ್ತೊಂದು ಹಂತಕ್ಕೆ ತಲುಪಿದ್ರು. ಹೀಗೆ ಸ್ಟೇಜ್ ಮೇಲೆ ಧೂಳೆಬ್ಬಿಸ್ತಾ ಇದ್ದ ಗಿಲ್ಲಿ ನಂತರ ಮೆಲ್ಲಗೆ ಫ್ಲೇ ಬಾಯ್ ಆಗಿಬಿಟ್ಟರು. ಹುಡುಗಿರ ಜೊತೆ ಕೀಟ್ಲೆ, ಸ್ಟೇಜ್ ಮೇಲೆ ನಗೆ ಏಳಿಸ್ತಾ ಇದ್ರು. ಗಿಲ್ಲಿಯ ಆರ್ಭಟದ ವೇಗ ಮತ್ತಷ್ಟು ಹೆಚ್ಚಾಗಿತ್ತು. ಗಿಲ್ಲಿ ಫೇಸ್ಬುಕ್ನಲ್ಲಿ ರಿಯಲ್ ಸ್ಟೋರಿಯಲ್ಲಿ ಕಾಣಿಸಿಕೊಂಡಂತೆ ಕಂಡು ರಿಯಾಲಿಟಿ ಶೋಗಳಲ್ಲಿ ಮಿಂಚಿ ದೊಡ್ಡ ಫ್ಯಾನ್ ಬೇಸನ್ನೇ ಬೆಳೆಸಿಕೊಂಡಿದ್ದಾರೆ. ಅದು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗಿನಿಂದ ಆ ನಂಬರ್ ಇನ್ನಷ್ಟು ಹೆಚ್ಚಾಗಿದೆ. ಗಿಲ್ಲಿ ಹವಾ ನೆರೆ ರಾಜ್ಯಗಳಿಗೂ ಹಬ್ಬಿದೆ ಅಂದರೆ ನೀವು ನಂಬಲೇಬೇಕು. ಇನ್ನು ಗಿಲ್ಲಿಯ ಪ್ರಾಪರ್ಟಿ ಕಾಮಿಡಿ, ಆತನಿಗೆ ಜನ ಕಟ್ಟಿದ್ದ ಕಟೌಟ್ಗಳ ಬಗ್ಗೆ ತಿಳಿದ್ರೆ ಮತ್ತಷ್ಟು ಅಚ್ಚರಿ ಪಡ್ತೀರಾ. ಒಟ್ಟಿನಲ್ಲಿ ಗಿಲ್ಲಿ ವೀಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ. ಬಿಗ್ ಬಾಸನ್ನು ಗೆದ್ದು ಬರ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಶಕ್ತಿ.